ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನನ್ನ ಕುಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ವಿಡಿಯೋಸ್ನ ಲೈಕ್ ಮಾಡಿ. ಹೊಸದಾಗಿ ನನ್ನ ಕುಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋಗೊಂದು ಲೈಕ್ ಮಾಡಿ. ನಾನು ಈ ದಿನ ಸ್ವೀಟ್ ರೆಸಿಪಿ ಮ್ಯಾಂಗೋ ಕೊಕೊನೆಟ್ ಲಾಡು ಮಾಡುವ ವಿಧಾನ ತಿಳಿಸ್ಕೊಡ್ತೇನೆ. ಇದು ಮ್ಯಾಂಗೋ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇದಕ್ಕೆ ಸಕ್ಕರೆ ಬಳಸ್ದೇ ಮಾಡೋದು. ಬನ್ನಿ ಮ್ಯಾಂಗೋ ಕೊಕೊನೆಟ್ ಲಾಡು ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಗ್ಯಾಸ್ ಮೇಲೆ ಕಡಾಯಿ ಇಕ್ಕಿ ಗ್ಯಾಸ್ ಹಚ್ಕೊಳ್ತೇನೆ. ಈ ಕಡಾಯಿಗೆ ನಾನಿಲ್ಲಿ 1 ಕಪ್ಪಷ್ಟು ಕೊಕೊನೆಟ್ ಪೌಡರ್ ಅಂದರೆ ಒಣ ಕೊಬ್ಬರಿಯ ಪೌಡರ್ನ ಹಾಕ್ಕೊಳ್ತೇನೆ. ನಿಮ್ಮ ಹತ್ರ ಒಣ ಕೊಬ್ಬರಿ ಇತ್ತು ಅಂದರೆ ಮಿಕ್ಸಿಗೆ ಹಾಕ್ಕೊಂಡು ಈ ರೀತಿ ಪೌಡ್ರ್ ಮಾಡ್ಕೊಳ್ಬೋದು. ಅಥವಾ ಅಂಗಡಿಲಾದರೂ ಇದು ಒಣ ಕೊಬ್ಬರಿ ಪೌಡರು ಸಿಗುತ್ತೆ. ನಾನಿಲ್ಲಿ 1 ಕಪ್ಪಷ್ಟು ಹಾಕ್ಕೊಂಡು ಇದನ್ನು ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೊಳ್ಬೇಕು 1-2 ನಿಮಿಷ. ನಾನಿಲ್ಲಿ ಇನ್ನೊಂದು ಕಡೆ ಅದೇ ಕಪ್ಪಲ್ಲಿ ನಾವು ಒಣ ಕೊಬ್ಬರಿ ಪುಡಿ ತಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಹಣ್ಣಾದಂತಹ ಮಾವಿನ ಹಣ್ಣನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ತೇನೆ. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ, ಒಣ ಕೊಬ್ಬರಿ ಪುಡಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಮ್ಯಾಂಗೋ ರುಬ್ಬಿರೋಂಥ ಪೇಸ್ಟ್ನ ಹಾಕ್ಕೊಳ್ತೇನೆ. ನಾನು ಯಾವ ಕಪ್ಪಲ್ಲಿ ಕೊಬ್ಬರಿ ಪುಡಿ ಹಾಗೂ ಮ್ಯಾಂಗೋನ ಅಳತೆ ತಗೊಂಡಿದ್ವೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಮಿಲ್ಕ್ ಮೇಡ್ ಅಥವಾ ಕಂಡೆನ್ಸ್ಡ್ ಮಿಲ್ಕ್ನ ಅರ್ಧ ಕಪ್ಪಷ್ಟು ಹಾಕ್ಕೊಳ್ತೇನೆ. ಸಕ್ಕರೆ ಬದಲಿಗೆ ಇದನ್ನು ಹಾಕ್ಕೊಂಡ್ವಿ ಅಂದರೆ ಸ್ವೀಟ್ನೆಸ್ ಬರುತ್ತೆ. ಈಗ ಎರಡನ್ನೂ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದನ್ನು ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈ ಮಿಶ್ರಣ ಗಟ್ಟಿ ಆಗ್ತಾ ಬರುತ್ತೆ. ಅಲ್ಲಿ ತನಕ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ಕೊಬ್ಬರಿ ತುರಿ ಎಲ್ಲ ಎಣ್ಣೆ ಅಂಶ ಬಿಡ್ತಾ ಬರುತ್ತೆ. ನೋಡ್ಬೋದು, ಇಲ್ಲಿ ಕೊಬ್ಬರಿ ತುರಿ ಎಣ್ಣೆ ಅಂಶ ಬಿಡೋದ್ರಿಂದ ಈ ರೀತಿ ಪ್ಯಾನ್ ಗಂಟದೇನೆ ಈ ಮಿಶ್ರಣ ಸಪ್ರೇಟ್ ಆಗುತ್ತೆ. ಇದು ರೆಡಿ ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ. ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಉಂಡೆ ಕಟ್ಕೊಳ್ಳೋಣ. ನೋಡಿ, ಮಿಶ್ರಣ ತಣ್ಣಗಾಗಿದೆ. ಇದನ್ನು ಈಗ ನಿಮಗೆ ಯಾವ ಸೈಜ್ ಇಷ್ಟನೋ ಆ ಸೈಜ್ ಉಂಡೆನ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಸಣ್ಣ ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಉಂಡೆನ ಮಾಡ್ಕೊಳ್ತೇನೆ. ನೋಡಿ, ಈ ರೀತಿ ಉಂಡೆ ಮಾಡಿಕೊಂಡು ನಾನು ಇದನ್ನು ಕೊಕೊನೆಟ್ ಪೌಡರಲ್ಲಿ ಈ ರೀತಿ ಉರುಳಿಸ್ತೇನೆ. ಈ ರೀತಿ ಮಾಡೋದ್ರಿಂದ ನೋಡಲಿಕ್ಕೂ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಅಂತ ಎಲ್ಲವನ್ನು ಇದೇ ರೀತಿ ಉಂಡೆ ಮಾಡ್ಕೊಳ್ತೇನೆ. ನೋಡಿ, ಇದೇ ರೀತಿ ನಾನು ಎಲ್ಲವನ್ನು ಉಂಡೆನ ಮಾಡ್ಕೊಳ್ತೇನೆ. ನೋಡಿ, ಎಲ್ಲವನ್ನು ಉಂಡೆ ಮಾಡ್ಕೊಂಡಿದ್ದಾಯಿತು. ನೋಡ್ಬೋದು, ಮ್ಯಾಂಗೋ ಕೊಕೊನೆಟ್ ಲಾಡು ರೆಡಿಯಾಗಿದೆ. ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ತೇನೆ. ನೋಡಿದ್ರಲ್ಲ, ಈಸಿಯಾದಂತಹ ಸ್ವೀಟ್ ರೆಸಿಪಿ ಮ್ಯಾಂಗೋ ಕೊಕೊನೆಟ್ ಲಾಡು ಮಾಡುವ ವಿಧಾನ. ಇದು ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಇಷ್ಟಪಟ್ಟು ತಿಂತಾರೆ. ಒಮ್ಮೆ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.